ಟಿಬಿ ಡ್ಯಾಂನಲ್ಲಿ ನೀರನ್ನು ಉಳಿಸಲು ಶತ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತ ಆಗಿದೆ. ಯಾರು ಯಾವುದೇ ಆತಂಕ ಪಡುವಂತ ಅಗತ್ಯವಿಲ್ಲ. 4-5 ದಿನಗಳಲ್ಲಿ ಸರಿಪಡಿಸಲು ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಟಿಬಿ ಡ್ಯಾಂ ಗೇಟ್ ಪರಿಶೀಲನೆ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದಾದ ನಂತರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಯಾವುದೇ ರೀತಿಯಾದಂತಹ ಅನಾಹುತ ಆಗೋಲ್ಲ, ಡೋಂಟ್ ವೆರಿ, ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಲಿ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿ 4-5 ದಿನಗಳಲ್ಲಿ ಇದನ್ನ ಸರಿಪಡಿಸುವಂತಹ ಪ್ರಯತ್ನ ಆಗತ್ತೆ. ಯಾರೂ ಕೂಡ ಯಾವುದೇ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಟಿಬಿ ಡ್ಯಾಂನಲ್ಲಿ ನೀರನ್ನು ಉಳಿಸಲು ಶತ ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜಲಾಶಯದ ಕೆಳಭಾಗದಲ್ಲಿ ಜನಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧ ಇರುತ್ತೆ. ಆಗಸ್ಟ್ 13ರಂದು ಬಾಗಿನ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಲಾಗಿದೆ. ಗೇಟ್ ದುರಸ್ತಿ ಕಾರ್ಯವೇ ಮೊದಲ ಆದ್ಯತೆಯನ್ನು ಕೊಡಲಾಗಿದೆ. ಯಾವುದೇ ಅಧಿಕಾರಿಗಳನ್ನು ಕೂಡ ಇದರಲ್ಲಿ ದೂಷಿಸಲ್ಲ. ಡ್ಯಾಂ ಪರಿಶೀಲಿಸಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರಿಗೂ ಕೂಡ ಈ ಪ್ರದೇಶದಲ್ಲಿ 2 ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪಕ್ಕದಲ್ಲಿರುವಂತ ಏನು ನಮ್ಮ ಗಗನ ಸೇತುವೆ ಇರ್ಬೋದು, ಎಲ್ಲ ಕಡೆ ಬಹಳ ಮುಂಜಾಗ್ರತೆ ಇರಬೇಕು. ಪೊಲೀಸ್ ಕೂಡ ಇರ್ತಾರೆ. ಯಾರ ಅಫಿಷಿಯಲ್ಸ್ ಬಿಟ್ಟರೆ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ನೋಡಿಕೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ನೋಡಕ್ಕೆ ವಿಸಿಟ್ ಮಾಡಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ. ಇದು ಬಹಳ ಟೆಕ್ನಿಕಲ್ ವಿಚಾರ ಇದೆ. ಈ ದೇಶದ ಸಂಪತ್ತಿದೆ. ಈ ಸಂಪತ್ತನ್ನು ನಾವು ಕಾಪಾಡಬೇಕಂತೂ ಆ ದೃಷ್ಟಿಯಿಂದ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತೀವಿ. ಯಾರಿಗೂ ಕೂಡ ಈ ಪ್ರದೇಶದಲ್ಲಿ 2 ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪಕ್ಕದಲ್ಲಿರುವಂತ ಏನು ನಮ್ಮ ಗಗನ ಸೇತುವೆ ಇರ್ಬೋದು, ಎಲ್ಲ ಕಡೆ ಬಹಳ ಮುಂಜಾಗ್ರತೆ ಇರಬೇಕು. ಪೊಲೀಸ್ ಕೂಡ ಇರ್ತಾರೆ. ಯಾರ ಅಫಿಷಿಯಲ್ಸ್. ಇದೀಗ ಕರ್ನಾಟಕ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಕ್ಕರೆ ನಾಡು ಮಂಡ್ಯದಲ್ಲಿ ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗದ್ದೆಗೆ ಇಳಿದು ಭತ್ತದ ನಾಟಿಯನ್ನ ಮಾಡಿದ್ದಾರೆ. ಸೀತಾಪುರ ಗ್ರಾಮದಲ್ಲಿ ಲಕ್ಷ್ಮಣ ಎಂಬುವರ ಜಮೀನಿನಲ್ಲಿ ಕೇಂದ್ರ ಸಚಿವ ಭತ್ತ ನಾಟಿ ಮಾಡಿದ್ದಾರೆ. ಸ್ಥಳೀಯ ಜೆಡಿಎಸ್ ಶಾಸಕರು ಹಾಗೆ ಮುಖಂಡರು ಎಚ್ಡಿಕೆಗೆ ಸಾಥನ್ನ ಕೊಟ್ಟಿದ್ದಾರೆ. ಮಹಿಳೆಯರು ಕೂಡ ಭತ್ತದ ನಾಟಿ ಮಾಡಿ ಖುಷಿಪಟ್ಟರು. ಮಂಡ್ಯದಲ್ಲಿ ಭತ್ತ ನಾಟಿಗೂ ಮುನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾವೇರಿ ಮಾತೆಗೆ ಬಾಗಿನವನ್ನ ಸಮರ್ಪಿಸಿದ್ರು. ಕಾವೇರಿ ನದಿಯಲ್ಲಿ ಪೂಜೆ ಸಲ್ಲಿಸಿ ರೈತರು ಹಾಗೆ ನಾಡಿಗೆ ಒಳಿತಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಬಾಗಿನ ಸಲ್ಲಿಸಿ ಪಕ್ಕದ ಬಳಿಕ ಈಶ್ವರ ದೇಗುಲಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಕುಮಾರಸ್ವಾಮಿಗೆ ಶಾಸಕ ಮಂಜು ಹಾಗೆ ಮಾಜಿ ಶಾಸಕ ಪುಟ್ಟರಾಜು ಸೇರಿ ಹಲವು ಜೆಡಿಎಸ್ ಮುಖಂಡರು ಸಾಥ್ ಕೊಟ್ಟರು. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಭತ್ತ ನಾಟಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಭತ್ತ ನಾಟಿ ಮಾಡಲಿ, ಒಳ್ಳೆಯ ಫಸಲು ಬರಲಿ, ನಾಟಿ ಮಾಡಲು ಬರುತ್ತದೆಯಾ ಅವರಿಗೆ ಅಂತ ಲೇವಡಿ ಮಾಡಿದ್ರು. ಇದು ಕೂಡ ಒಂದು ರಾಜಕೀಯ ಗಿಮಿಕ್ ಮತ್ತೇನು ಅಂತ ಸಚಿವ ಎಂ.ಬಿ. ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ಒಳ್ಳೆ ಫಸಲು ಬರಲಿ, ಆಯಿತು ಮಾಡಲಿ, ಒಳ್ಳೆಯದು. ಅದು ನಾಟಿ ಮಾಡಕ್ಕೆ ಬರ್ತದೆ ಅವ್ರಿಗೆ, ಮಾಡಲಿ, ಒಳ್ಳೆಯದು, ಒಳ್ಳೆಯ ಫಸಲು ಬರಲಿ, ನಾಟಿ ಮಾಡಿ ಒಳ್ಳೆಯ ಫಸಲು ಬರಲಿ, ಆಯಿತು ಮಾಡಲಿ, ಒಳ್ಳೆಯದು. ಅದು ನಾಟಿ ಮಾಡಕ್ಕೆ ಬರ್ತದೆ ಅವ್ರಿಗೆ, ಮಾಡಲಿ, ಒಳ್ಳೆಯದು, ಒಳ್ಳೆಯ ಫಸಲು ಬರಲಿ, ನಾಟಿ ಮಾಡಿ ಒಳ್ಳೆಯ ಫಸಲು ಬರಲಿ, ಆಯಿತು ಮಾಡಲಿ, ಒಳ್ಳೆಯದು. ಅದು ನಾಟಿ ಮಾಡಕ್ಕೆ ಬರ್ತದೆ ಅವ್ರಿಗೆ, ಮಾಡಲಿ, ಒಳ್ಳೆಯದು, ಒಳ್ಳೆಯ ಫಸಲು ಬರಲಿ, ನಾಟಿ ಮಾಡಿ ಒಳ್ಳೆಯ ಫಸಲು ಬರಲಿ, ಆಯಿತು ಮಾಡಲಿ, ಒಳ್ಳೆಯದು. ಅದು ನಾಟಿ ಮಾಡಕ್ಕೆ ಬರ್ತದೆ ಅವ್ರಿಗೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಭುಗಿಲೆದ್ದಿರುವಂತಹ ಹಿಂಸಾಚಾರವನ್ನು ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಹಿಂದೂ ಜನಜಾಗೃತಿ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ನರಮೇಧ ನಿಲ್ಲಿಸಬೇಕು, ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿ ಕೊಲೆಯನ್ನ ಮಾಡ್ತಾ ಇದ್ದಾರೆ, ಹೀಗಾಗಿ ಸರ್ಕಾರ ತಕ್ಷಣ ನೆರವಿಗೆ ನಿಲ್ಲಬೇಕು ಅಂತ ಆಗ್ರಹಿಸಿದ್ರು. ಈ ಪ್ರತಿಭಟನೆಯಲ್ಲಿ ಐಟಿ-ಬಿಟಿ ಕಂಪನಿಯ ಉದ್ಯೋಗಿಗಳು ಭಾಗಿಯಾಗಿದ್ದರು.
ತಂದೆ ತಿಥಿ ಕಾರ್ಯವನ್ನು ಮುಗಿಸಿ ಕೆಪಿಎಸ್ಸಿ ಎಕ್ಸಾಮ್ ಬರೆಯೋಕೆ ಬಂದಿರುವಂತ ಅಭ್ಯರ್ಥಿಗೆ ಶಾಕ್ ಆಗಿದೆ. ಯಾಕಂದ್ರೆ ತಡವಾಗಿ ಬಂದಿದ್ದೀರಿ ಅಂತ ಅಧಿಕಾರಿಗಳು ಅಭ್ಯರ್ಥಿಯನ್ನ ಹೊರಹಾಕಿದ್ದಾರೆ. ಎಕ್ಸಾಮ್ ಸೆಂಟರ್ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಅಭ್ಯರ್ಥಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಮೈಸೂರು ರಸ್ತೆಯ ಸಂಯುಕ್ತ ಪದವಿ ಪೂರ್ವ ಎಕ್ಸಾಮ್ ಈ ಒಂದು ಸೆಂಟರ್ ಅಲ್ಲಿ ಅಭ್ಯರ್ಥಿಗಳಿಂದ ಪ್ರತಿಭಟನೆ ನಡೆಸಿರುವಂತದ್ದು. 5 ನಿಮಿಷ ಮುಂಚೆ ಬಂದಿದ್ರು ಪರೀಕ್ಷೆ ಬರೆಯಲು ಅವಕಾಶ ನೀಡಿಲ್ವಂತೆ. ಶಾಸಕ ರಾಜು ಕಾಗೆ ರೈತರಿಗಾಗಿ ಸ್ವಸರ್ಕಾರದ ವಿರುದ್ಧ ಸಮರಕ್ಕೆ ಸಿದ್ಧವಾಗಿದ್ದಾರೆ. 7 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗ್ತಾ ಇರುವಂತಹ ಬಸವೇಶ್ವರ ಏತ ನೀರಾವರಿ ವಿಳಂಬ ಆಗಿದ್ದಕ್ಕೆ ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಕಾಮಗಾರಿ ನಿಂತಲ್ಲೇ ನಿಂತು ರೈತರು ಗುಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜುಲೈ 15ಕ್ಕೆ ನೀರು ಬಿಡುವಂತಹ ಸ್ಥಳೀಯ ಶಾಸಕರ ಹೇಳಿಕೆ ಹುಸಿಯಾಗಿದ್ದಕ್ಕೆ ರೈತರು ಕೆಂಡ ಮಂಡಲರಾಗಿದ್ದಾರೆ. ಇದೀಗ ರೈತರು ಉಪವಾಸ ಸತ್ಯಾಗ್ರಹಕ್ಕೆ ಸಜ್ಜಾಗಿದ್ದಾರೆ. ಶಾಸಕ ರಾಜು ಕಾಗೆ ಕೂಡ ರೈತರ ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಡಲು ಸಿದ್ಧ ಅಂತ ಹೇಳಿದ್ದಾರೆ. ಶ್ರಾವಣ ಮಾಸದ ನಿಮಿತ್ತ ಶಾಸಕರಾದ ಪ್ರಭು ಚೌಹಾಣ್, ಶರಣು ಸಲಗರ ದಂಪತಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಸಖತ್ ಸ್ಟೆಪ್ಸ್ ಹಾಕಿ ಕುಣಿದಾಡಿದ್ದಾರೆ. ಸಹಸ್ರಾರು ಕಾರ್ಯಕರ್ತರೊಂದಿಗೆ ಇಬ್ಬರು ಶಾಸಕರು ಸಾಯಿಬಾಬಾ ದರ್ಶನಕ್ಕೆ ಆಗಮಿಸಿದ್ರು. ದರ್ಶನ ಬಳಿಕ ಸಾವಿರಾರು ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಪತ್ನಿಯರ ಜೊತೆ ಡಾನ್ಸ್ ಮಾಡಿ ಖುಷಿಪಟ್ಟರು. ಚರ್ಚ್ನ ಸಭಾಪಾಲನಾ ಸಮಿತಿಯ 19 ಜನರನ್ನ ವಜಾಗೊಳಿಸಿರುವಂತಹ ಹಿನ್ನೆಲೆ ಕಲಬುರಗಿಯ ವಿಜಯ ವಿದ್ಯಾಲಯ ಚರ್ಚ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕ್ರೈಸ್ತ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕ ಈ ಸುನಂದ್ ಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುನಂದ್ ಕುಮಾರ್ಗೆ ಸಭೆಯಲ್ಲಿ ಹೂಗುಚ್ಛ ನೀಡಿ ಸ್ವಾಗತಿಸಿಲ್ಲ. ಸಭೆಗೆ ವಿರುದ್ಧವಾಗಿರುವಂತಹ ನಿರ್ಧಾರಗಳಿಗೆ ಸಭಾಪಾಲನಾ ಸಮಿತಿ ಒಪ್ಪಿಗೆಯನ್ನ ಸೂಚಿಸದ ಹಿನ್ನೆಲೆ ವಜಾ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. 25 ಜನ ಸದಸ್ಯರಲ್ಲಿ 19 ಜನರನ್ನ ವಜಾ ಮಾಡಿ ಹೊಸದಾಗಿ ಸದಸ್ಯರನ್ನ ನೇಮಕ ಮಾಡಿಕೊಳ್ಳಲು ಮುಂದಾಗಿದ್ದಕ್ಕೆ ಪ್ರತಿಭಟನೆ ನಡೆಸಿದ್ದಾರೆ. ಕೆಲಸದ ಕಿರುಕುಳದಿಂದ ಸಿಬ್ಬಂದಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಟೋಲ್ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಮಿಕನ ಸಾವಿಗೆ ನ್ಯಾಯ ಕೊಡುವಂತೆ ಒತ್ತಾಯಿಸಿ ಸಾದಹಳ್ಳಿಯ ಏರ್ಪೋರ್ಟ್ ಟೋಲ್ ಪ್ಲಾಜಾ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಟೋಲ್ ಕಾರ್ಮಿಕರಿಗೆ ಇಎಫ್ ಹಾಗೆ ಪಿಎಫ್ ಸೇರಿದಂತೆ ಇನ್ಶೂರೆನ್ಸ್ ಸಹ ಮಾಡಿಸಿಲ್ಲ ಅಂತ ಕಿಡಿಕಾರಿದ್ರು. ಮೃತ ಕಾರ್ಮಿಕನ ಕುಟುಂಬಕ್ಕೆ ನೆರವು ನೀಡುವಂತೆ ಆಗ್ರಹಿಸಿದ್ರು. ಗಡಿ ಜಿಲ್ಲೆ ಬೀದರ್ನ ಸೀತಳಗೇರ ಗ್ರಾಮದಲ್ಲಿ ರಿಕ್ಟರ್ ಮಾಪಕದಲ್ಲಿ 2.6 ಪ್ರಮಾಣದಲ್ಲಿ ಲಘು ಭೂಕಂಪನದ ಅನುಭವ ಆಗಿದೆ. ಮಾಹಿತಿ ತಿಳಿದ ತಕ್ಷಣ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಬಳ್ಳಾರಿಯ ತುಂಗಭದ್ರಾ ಡ್ಯಾಮ್ 19ನೇ ಗೇಟ್ ಕಟ್ ಆಗಿದೆ. ಇದರಿಂದಾಗಿ ನದಿ ತೀರದ ಜನರಿಗೆ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಗ್ರಾಮಸ್ಥರಿಗೆ ಕ್ಷಣಕ್ಕೂ ಕೂಡ ಭಯದ ಭೀತಿ ಆವರಿಸಿದೆ. ವಿಜಯನಗರ, ಕೊಪ್ಪಳ, ಬಳ್ಳಾರಿ ಹಾಗೆ ರಾಯಚೂರು ಜಿಲ್ಲೆಗಳ ಕೆಲ ಹಳ್ಳಿಗಳಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ. ಇನ್ನು 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗುವಂತಹ ಭೀತಿ ಶುರುವಾಗಿದೆ. ಕೊಪ್ಪಳ ಜಿಲ್ಲೆಯ ಕೆಲ ನಡುಗಡ್ಡೆ ಹಾಗೆ ಗ್ರಾಮಗಳ ಸಂಪರ್ಕ ಸಂಪೂರ್ಣ ಬಂದ್ ಆಗಲಿದೆ. ಟಿಬಿ ಬೋರ್ಡ್ 2 ಲಕ್ಷ ಕ್ಯೂಸೆಕ್ ಅಧಿಕ ನೀರು ನದಿಗೆ ರಿಲೀಸ್ ಮಾಡುವುದಾಗಿ ಹೇಳಿದೆ. ಇನ್ನು ಡ್ಯಾಮ್ನಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಟ್ಟರೆ ಕಂಪ್ಲಿ ಸೇತುವೆ ಮತ್ತೆ ಮುಳುಗಡೆಯಾಗುವಂತಹ ಭೀತಿ ಆವರಿಸಿದೆ. ಸದ್ಯ 90,000 ಕ್ಯೂಸೆಕ್ ನೀರು ಬಿಡಲಾಗಿದ್ದು ಸೇತುವೆ ಮುಳುಗಲು 2 ರಿಂದ 3 ಅಡಿ ಮಾತ್ರ ಬಾಕಿ ಇದೆ. ಯಾವುದೇ ಸಮಯದಲ್ಲಿ ನೀರು ಹೆಚ್ಚು ಬಿಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸೇತುವೆ ಸಂಚಾರ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ. ಜನರು ನದಿಗೆ ಇಳಿದಂತೆ ಜಿಲ್ಲಾಡಳಿತ ಹಾಗೆ ಟಿಬಿ ಬೋರ್ಡ್ ಸೂಚನೆಯನ್ನ ನೀಡಿದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಟ್ ಆಗಿರೋದ್ರಿಂದ ಅಧಿಕಾರಿಗಳು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ವೈಕುಂಠ ಅತಿಥಿ ಗೃಹದಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಟಿಬಿ ಬೋರ್ಡ್ ಕಾರ್ಯದರ್ಶಿ ORK ರೆಡ್ಡಿ ಮತ್ತೆ MD ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಟಿಬಿ ಬೋರ್ಡ್ ಅಧಿಕಾರಿಗಳು ಹೈದರಾಬಾದ್ಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ತುಂಗಭದ್ರಾ ಡ್ಯಾಮ್ 19ನೇ ಗೇಟ್ ಕಟ್ ಆಗಿದ್ರಿಂದ